ಸಂಕಷ್ಟದ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರ ಕುಡಿಯುವ ನೀರಿಗೂ ಕೂಡ ತೆರಿಗೆಯನ್ನ ಹೆಚ್ಚಳ ಮಾಡಿದೆ. ಪ್ರತಿ MCFTಗೆ 320 ರೂಪಾಯಿಯನ್ನ ಹೆಚ್ಚಳ ಮಾಡೋಕೆ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬರಗಾಲದಲ್ಲಿ ರಾಜ್ಯದ ಜನತೆಗೆ ಬರೆ ಹಾಕಿದೆ ರಾಜ್ಯ ಸರ್ಕಾರ. ಗ್ಯಾರಂಟಿಗಾಗಿ ಹಣ ಹೊಂದಿಸೋಕೆ ಜನರ ಕುಡಿಯುವ ನೀರಿಗೆ ತೆರಿಗೆಯನ್ನು ವಿಧಿಸ್ತಾ ಇದೆ ಸರ್ಕಾರ. ತೆರಿಗೆಯನ್ನ ಹೆಚ್ಚಳ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿರೋದು. ಕುಡಿಯುವ ನೀರಿಗೆ ತೆರಿಗೆ ವಿಧಿಸಿ ಎಡವಟ್ಟು ಮಾಡಿಕೊಂಡಿದೆ ರಾಜ್ಯ ಸರ್ಕಾರ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ನೀವು ಈ ಭರವಸೆಗಳನ್ನು ಕೊಟ್ರಲ್ಲ, ಗ್ಯಾರಂಟಿ ಭರವಸೆಗಳನ್ನು ಕೊಟ್ರಲ್ಲ, ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮಾತ್ರನಾ ಅಂತೇಳಿ ರಾಜ್ಯದ ಜನರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭರಪೂರ ಗ್ಯಾರಂಟಿಗಳನ್ನು ಕೊಟ್ರಿ, ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ. ಈ ನಡುವೆ ಕುಡಿಯುವ ನೀರಿಗೂ ಕೂಡ ತೆರಿಗೆಯನ್ನು ಹೆಚ್ಚಳ ಮಾಡುವಂಥ ಅನಿವಾರ್ಯತೆ ಇತ್ತ ನಿಮಗೆ? ಯಾಕೆ ನಿಮ್ಮ ಸರ್ಕಾರದ ಬೊಕ್ಕಸ ಬರಿದಾಗ್ತಾ ಇದೆಯಾ? ಹಣ ಇಲ್ಲ ಅಂಥೇಳಿ ಜನರು ಕುಡಿಯೋಕ್ಕೆ ನೀರೇನು ತಗೊಳ್ತಾರೆ, ಅದರ ಮೇಲೆ ಸೆಸ್ಸನ್ನು ವಿಧಿಸ್ತೀರಿ ಅಂತ ಹೇಳಿದ್ರೆ, ಟ್ಯಾಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಯನ್ನು ಜನರು ಕೇಳ್ತಾ ಇದ್ದಾರೆ. ಕಷ್ಟಗಳ ಮೇಲೆ ಕಷ್ಟ, ಸಂಕಷ್ಟದ ಬದುಕಿನಲ್ಲಿ, ಸಂಕಷ್ಟದ ಸ್ಥಿತಿಯಲ್ಲಿ ಜನ ದಿನ ದುಡ್ತಾ ಇದ್ದಾರೆ, ಬದುಕನ್ನು ಸಾಗಿಸ್ತಾ ಇದ್ದಾರೆ. ಬರ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ನಿರ್ಧಾರ ಬೇಕಾ ಅಂತೇಳಿ ಜನರು ಕೂಡ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಕುಡಿಯುವ ನೀರಿನ ಮೇಲೂ ಕೂಡ ತೆರಿಗೆಯನ್ನು ಹೆಚ್ಚಳ ಮಾಡೋಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗ್ಯಾರಂಟಿ ಘೋಷಣೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಸರ್ಕಾರ ಎನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ. ಈಗ ಹೆಚ್ಚಿನ ಮಾಹಿತಿ ಏನಿದೆ ಬಗ್ಗೆ? ಸಂಪಾತ್, ಈಗ ರಾಜ್ಯ ಸರ್ಕಾರ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ತೀರ್ಮಾನ ಕೈಗೊಂಡಿತ್ತು. ಆ ಒಂದು ತೀರ್ಮಾನದಲ್ಲಿ ಇದು ಸಹ ಒಂದಾಗಿದೆ. ಸರ್ಕಾರಕ್ಕೆ ಯಾವ ಕಾರಣಕ್ಕೋಸ್ಕರ ಸರ್ಕಾರ ಇಂಥ ತೀರ್ಮಾನ ಕೈಗೊಂಡ ಅಂತ ಹೇಳಲಿಕ್ಕೆ ನಮಗೂ ಸಹ ಸ್ಪಷ್ಟ ಮಾಹಿತಿನ ಅವರು ಕೊಡ್ತಾ ಇಲ್ಲ. ಅದ್ರ ಬದಲಾಗಿ ಕೇವಲ ಈ ರೀತಿ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಅದು ವಿಶೇಷ ಅಂತಂದ್ರೆ, ಕೆರೆಯ ಮೂಲಕ ಅಥವಾ ನೈಸರ್ಗಿಕ ಮೂಲಗಳಿಂದ ಕೈಗಾರಿಕೆಗಳಿಗೆ ಸೇರಿದಂತೆ ಬೇರೆ ಬೇರೆ ಮೂಲಗಳು, ಇಂಡಸ್ಟ್ರಿ ಇರ್ಬೋದು ಅಥವಾ ವಾಣಿಜ್ಯ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಅಥವಾ ಗೃಹ ಉಪಯೋಗ ಇರ್ಬೋದು ಅಥವಾ ವಾಣಿಜ್ಯ ಬಳಕೆ ಇರ್ಬೋದು, ಈ ರೀತಿ ಬೇರೆ ಬೇರೆ ಬಳಕೆ ಮೇಲೆ ಏನು ತೆರಿಗೆಯನ್ನು ವಿಧಿಸ್ತಾ ಇದ್ರು, ಆ ತೆರಿಗೆಯನ್ನ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಜಲಸಂಪನ್ಮೂಲ ಇಲಾಖೆ, ವಿಶೇಷವಾಗಿ ಇದು DK ಶಿವಕುಮಾರ್ ಇಲಾಖೆ ಬರುತ್ತೆ, ಜಲಸಂಪನ್ಮೂಲ ಇಲಾಖೆಯಿಂದ ತೆರಿಗೆಯನ್ನ ಹೆಚ್ಚಳ ಮಾಡುವ ಪ್ರಸ್ತಾವನೆ ಮಾಡಲಾಗಿದೆ. ಆದ್ರೆ ಸಚಿವರು ಸಹ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ಲಿಲ್ಲ. ಅಂದ್ರೆ ಈಗಾಗಲೇ ಇರುವಂತಹ ತೆರಿಗೆ 1 ಲಕ್ಷ ರೂಪಾಯಿ ಇದೆ. ಒಂದು MCFT ಅಂದ್ರೆ ಮಿಲಿಯನ್ ಕ್ಯೂಬಿಕ್ ಫೀಟ್ ಫಾರ್ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಬರ್ತದೆ. 1000 ಘನ ಅಡಿ ಬರುತ್ತೆ. 1000 ಘನ ಅಡಿಗೆ ಈ ಒಂದು ಹಿಂದೆ 1 ಲಕ್ಷ ರೂಪಾಯಿ ಹಣ ಇತ್ತು, ಅದನ್ನ 3 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಇದು ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆಗೋಸ್ಕರ ಏನು ಹೆಚ್ಚಳ ಮಾಡುವ ದರ. ಆದ್ರೆ ಇದನ್ನ ಕುಡಿಯೋ ನೀರಿಗೂ ಸಹ ಅನ್ವಯ ಮಾಡುವಂತದ್ದು ನಿಜಕ್ಕೂ ದುರಂತ. ಅದು 320 ರೂಪಾಯಿನ ಹೆಚ್ಚಳ ಮಾಡಲಾಗಿದೆ. ಹಿಂದೆ ಅದು 100 ರೂಪಾಯಿ ಇತ್ತು ಅಂತ ಒಂದು ಮಾಹಿತಿ ಇದೆ. ಅದನ್ನು ಸಹ ಸಚಿವರು ಸ್ಪಷ್ಟ ಮಾಹಿತಿಯನ್ನು ಕೊಡ್ಲಿಲ್ಲ. ಅಂದ್ರೆ ಸರ್ಕಾರ 250 ಅಥವಾ 250 ರೂಪಾಯಿ ಅಥವಾ 300 ರೂಪಾಯಿಗಳನ್ನ ಹೆಚ್ಚಳ ಮಾಡಿದ್ದು ಏನಕ್ಕೆ ಅಂತ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಕೇಳಿದ್ರೆ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರ ಹೇಳ್ತಂದ್ರೆ, ನೀರು ಸರಬರಾಜಿಗಿರುವಂತ ತಾಂತ್ರಿಕ ಅಂಶಗಳನ್ನ ಅಥವಾ ವಿದ್ಯುತ್ ದರ ಏರಿಕೆ ಇರ್ಬೋದು ಅಥವಾ ಹ್ಯೂಮನ್ ರಿಸೋರ್ಸ್ ಏನು ಆ ಒಂದು ಸಂಪನ್ಮೂಲ ಇರ್ಬೋದು, ಆ ಕಾರಣಕ್ಕೋಸ್ಕರ ದರ ಹೆಚ್ಚಳ ಮಾಡಿದ್ದೇವೆ ಅಂತ ಒಂದು ಪ್ರಸ್ತಾವನೆ ಸರ್ಕಾರ ಇಟ್ಟು ಸಹ 1000 ಕೋಟಿ ರೂಪಾಯಿ ಹಣವನ್ನು ಸಂಗ್ರಹ ಮಾಡುವಂತ ಒಂದು ದಾರಿ ಇದಾಗಿದೆ. ಈಗಿರುವಂತಹ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ವಾಣಿಜ್ಯ ಬಳಕೆ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಇದಕ್ಕೆ ಎಷ್ಟು ಸರಬರಾಜು ಮಾಡಲಾಗ್ತಾ ಇದೆ, ಎಷ್ಟು ಹಣವನ್ನು ಸಂಗ್ರಹ ಮಾಡ್ತಾ ಇದೀವಿ, ಇದರಿಂದ ಎಷ್ಟು ಪ್ರಮಾಣದ ಹಣ ಹೆಚ್ಚಳ ಆಗುತ್ತೆ ಮತ್ತು ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ಅಂತ ನಾವು ಮಾಹಿತಿಯನ್ನ ಸರ್ಕಾರ ಮುಚ್ಚಿಟ್ಟಿದೆ. ಯಾಕಂದ್ರೆ ಈ ದರವನ್ನ ಏರಿಕೆ ಮಾಡುವಂಥದ್ದು ಈಗಾಗಲೇ ಸರ್ಕಾರ, ಜನರು ಸರಿಯಾಗಿ ವಿದ್ಯುತ್ ಶಕ್ತಿಯಿಂದ ಹೈರಾಣಾಗೋಗಿದ್ದಾರೆ, ಮಳೆ ಇಲ್ಲದೆ ಹೈರಾಣಾಗಿದ್ದಾರೆ, ಕುಡಿಯೋ ನೀರಿಲ್ಲದೆ ಹೈರಾಣಾಗಿದ್ದಾರೆ. ಸರ್ಕಾರ ಈಗಿಂತ ಸಂದರ್ಭದಲ್ಲಿ ಮತ್ತಷ್ಟು ಕುಡಿಯೋ ನೀರಿಗೂ ಸಹ ದರ ಏರಿಕೆ ಮಾಡೋದಿರ್ಬೋದು ಅಥವಾ ಕೈಗಾರಿಕೆಗಳಿಗೆ ಏನು ಈ ಒಂದು ದರವನ್ನ ಏಕದಮ್ 300 ಪಟ್ಟು ಹೆಚ್ಚಳ ಮಾಡಿದ್ದಾರೆ. 1 ಲಕ್ಷ ಇದ್ದದ್ದು 3 ಲಕ್ಷ ಮಾಡಿದ್ದಾರೆ. ಅಂದ್ರೆ ಅವರು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ರು ಅದನ್ನ ನೀವು 1 to 3 ಕಟ್ಟಬೇಕಾಗತ್ತೆ. ಅಂದ್ರೆ ಒಂದು ತಿಂಗಳಿಗೆ ನೀವು 3 ಲಕ್ಷ ರೂಪಾಯಿ ಬಳಕೆ ಮಾಡ್ತೀವಿ ಅಂತಂದ್ರೆ ಒಂದು ತಿಂಗಳ ಪೂರ್ತಿಗೆ ಒಟ್ಟು 3% ಒಟ್ಟು 9 ಲಕ್ಷ ಕಟ್ಟಬೇಕಾಗತ್ತೆ. ಅಂದ್ರೆ
ಕೈಗಾರಿಕೆ ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯೂನಿಟ್ಸ್ ಏನಿದೆ ಆ ಯೂನಿಟ್ಸ್ ಗಳಿಗೆ ಇದು ದೊಡ್ಡ ಮಟ್ಟದ ಹೊರೆ ಆಗುತ್ತೆ. ಈಗಾಗಲೇ ತೆರಿಗೆ ಬರೆಯಿಂದ ಸಾಕಷ್ಟು ಸಂಕಷ್ಟಕ್ಕೀಡಾಗಿರುವ ಕೈಗಾರಿಕೆಗಳು ಮತ್ತೆ ಈ ಒಂದು ದರದಿಂದ ಇನ್ನಷ್ಟು ಸಂಕಷ್ಟಕ್ಕೀಡುವ ಸಾಧ್ಯತೆ ಜಾಸ್ತಿ ಇದೆ. ದುರಂತ ಅಂದ್ರೆ ಇದು ಜನರಿಗೆ ಹಾಕಿರುವಂತ ತೆರಿಗೆಯನ್ನ ಯಾರು ಸಹ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವ್ರು ಎಲ್ಲದಕ್ಕೂ ಇವ್ರು ಪ್ರತಿಯೊಂದಕ್ಕೂ ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಇವರ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ. ಇವರ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣದ ಕೊರತೆ ಆಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಜನರ ಮೇಲೆ ತೆರಿಗೆ ಬರೆ ಆಗ್ತದೆ. ಅದು ಒಂದ್ ಕಡೆ ಗ್ಯಾರಂಟಿಯನ್ನ ಕೊಡ್ತದೆ, ಮತ್ತೊಂದ್ ಕಡೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಈ ಕಡೆ ಸಾವಿರಾರು ಕೋಟಿ ರೂಪಾಯಿ ಕೊಡುವಂತದ್ದು ಮತ್ತೊಂದು ಅಂದ್ರೆ ಜನರನ್ನ ಸುಲಿಗೆ ಮಾಡುವ ಮೂಲಕ ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದ್ ಕಡೆ ಸುಲಿಗೆ ಮಾಡುವ ರೂಪದಲ್ಲಿ ಹಣವನ್ನ ಪಡೆಯುವಂತದ್ದು ಇದಕ್ಕೂ ಸಮಂಜಸವಲ್ಲ. ವಿಚಿತ್ರ ಅಂತಂದ್ರೆ ಸಚಿವ ಸಂಪುಟ ಸಭೆ ಆದ ನಂತರ ಈ ಒಂದು ವಿಷಯವನ್ನ ಸಚಿವರಂತ ಎಚ್ ಕೆ ಪಾಟೀಲ್ ಅವರು ಏನು ಮಾಧ್ಯಮಗಳ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಸಮರ್ಪಕವಾಗಿ ವಿವರಣೆ ಕೊಡಲಿಲ್ಲ. ಅದಾದ ನಂತರ ಆ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಅಥವಾ ಸಚಿವ ಸಂಪುಟ ತೆಗೆದುಕೊಂಡ ನಿರ್ಣಯಗಳ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ರು. ಆ ಒಂದು ಮಾಹಿತಿಯಲ್ಲಿ ಇದೆ ಮತ್ತು ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂತ ಅತೀಕ್ ಅವರು ಸಹ ಈ ಬಗ್ಗೆ ಸ್ಪಷ್ಟನೆ ಮಾಹಿತಿ ನನಗಿಲ್ಲ, ಕೇವಲ ಕೈಗಾರಿಕೆಗಳು ಮಾತ್ರ ಅಂತ ತೀರ್ಮಾನ ಕೈಗೊಳ್ಳಲಾಗಿತ್ತು, ಆದ್ರೆ ಕುಡಿಯೋ ನೀರಿಗೂ ಸಹ ಹಾಕಲಾಗಿರೋ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಸರ್ಕಾರ ಎಲ್ಲವನ್ನು ರಹಸ್ಯವಾಗಿಟ್ಕೊಂಡು ಜನರಿಗೆ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದೆ. ಇದು ಯಾವತ್ತಿಂದ ಜಾರಿಗೆ ಬರ್ತಾ ಅಂತ ನಮಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಇದು ಇದೇ ತಿಂಗಳಿಂದ ಜಾರಿಗೆ ಬಂದ್ರೆ ನಾಳೆಯಿಂದನೇ ನೀವು ತೆರಿಗೆನ ಕಟ್ಟಬೇಕಾಗತ್ತೆ ಅಥವಾ ಮುಂದಿನ ಈ ತಿಂಗಳ ಅಂತ್ಯದಲ್ಲಿ ಅಂತಂದ್ರೆ ಇವತ್ತು 20ನೇ ತಾರೀಕಿದೆ, ಇನ್ನು 10 ದಿನಗಳ ನಂತರ ನೀರಿನ ಬಿಲ್ ಬರ್ತದೆ. ಆ ಬಿಲ್ಗೆ ಸೇರಿಸಿ ಕಟ್ಟಬೇಕಾ ಅಥವಾ ಇದು ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತಾ ಅಂತ ನಮಗೆ ಇನ್ನೂ ತೀರ್ಮಾನ ಕೊಟ್ಟಿಲ್ಲ. ಆದ್ರೆ ಪ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಇದು ತತ್ಕ್ಷಣದಿಂದ ಜಾರಿಗೆ ಬರಬೇಕು ಅನ್ನೋ ರೀತಿ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಹಾಗಾಗಿ ತೆರಿಗೆಗೂ ನೀರಿಗೂ ಸಹ ತೆರಿಗೆ ಹಾಕುವ ಮೂಲಕ ರಾಜ್ಯ ಸರ್ಕಾರ ನಿಜಕ್ಕೂ ದುರಂತ, ಇದು ಘೋರ ತಪ್ಪನ್ನು ಮಾಡ್ತದೆ ಸರ್ಕಾರ. ಯಾಕಂದ್ರೆ ಈಗ ಸದ್ಯ ಕುಡಿಯೋ ನೀರಿಲ್ಲ, ರಾಜ್ಯ ಬರ ಇದೆ, ಕುಡಿಯೋ ನೀರಿಗೂ ಸಮಸ್ಯೆ ಇರೋ ಸಂದರ್ಭದಲ್ಲಿ ಇವರು ಸರಿಯಾಗಿ ಸಮರ್ಪಕ ವಿದ್ಯುತ್ ಶಕ್ತಿ ಕೊರತೆ ಇರೋ ಸಂದರ್ಭದಲ್ಲಿ ತೆರಿಗೆಯನ್ನು ಹಾಕುವಂಥದ್ದು ಸೂಕ್ತವಾದಂತ ಅಲ್ಲ. ಹಾಗಾಗಿ ಇದನ್ನು ಮತ್ತೊಮ್ಮೆ ಸರ್ಕಾರ ಪರಾಮರ್ಶೆ ನಡೆಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜನತೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂತ ಕಾಲ ಇನ್ನಷ್ಟು ದೂರ ಉಳಿಯುವಂತ ಸಾಧ್ಯತೆ ಏನು ಕಂಡು ಬರ್ತಾ ಇಲ್ಲ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ರಾಜಪ್ಪ ಕೂಡ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತಾ ಇದ್ರು. ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಸರ್ಕಾರ ಈ ರೀತಿಯಾಗಿ ಕುಡಿಯುವ ನೀರಿಗೂ ಕೂಡ ತೆರಿಗೆಯನ್ನು ಹೆಚ್ಚಳ ಮಾಡಿದೆಯಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಉದ್ಭವಿಸಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.